ನಾನೇನು ಮಾಡ್ತಿಲ್ಲಪ್ಪ, ಇದ್ರಲ್ಲಿ ನನ್ನ ಯಾವುದೇ ಕೈವಾಡ ಇಲ್ಲ, ನಮ್ಮ ಬೆಂಬಲಿಗರು ಹೋದ್ರೆ ನಾನೇನು ಮಾಡ್ಲಿ ಅನ್ನುವಂತ ರೀತಿಯಲ್ಲಿ ರಿಯಾಕ್ಷನ್ ಬರ್ಬೋದು ಡಿ ಕೆ ಶಿವಕುಮಾರ್ ಅವರಿಂದ. ಮನೆಯಿಂದ ಹೊರಬಾರ್ದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲೇ ಇದ್ದಾರೆ. ಸದಾಶಿವನಗರ ನಿವಾಸದಲ್ಲೇ ಇರುವಂತದ್ದು ಡಿ ಕೆ ಶಿವಕುಮಾರ್. ಮಧ್ಯಾಹ್ನ ಸಹೋದರನ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾರೆ. ಡಿ ಕೆ ಸುರೇಶ್ ಅವರ ಹೇಳಿಕೆ ಅಂತೂ ತುಂಬಾ ಮಾರ್ಮಿಕವಾಗಿ ಇತ್ತು. ಇವತ್ತು ನುಡಿದಂತೆ ನಡೆದಿದ್ದಾರೆ ಸಿದ್ದರಾಮಯ್ಯನವರು, ಈಗಲೂ ಕೂಡ ನಡೀತಾರೆ, ಮುಂದೆನೂ ಕೂಡ ನಡೀತಾರೆ ಅಂತ ಹೇಳಿದ್ದು ಸ್ಪಷ್ಟ ಸಂದೇಶ ಇತ್ತು. ಅಂದ್ರೆ ಒಪ್ಪಂದ ಆಗಿದೆ ಅಂತ. ಡಿ ಕೆ ಬ್ರದರ್ಸ್ ಚರ್ಚೆ ನಡುವೆ ದೆಹಲಿಗೆ ಹಾರಿದ್ದಾರೆ ಆಪ್ತರು. ಮನೆಯಿಂದಲೇ ರಾಜಕೀಯ ದಾಳವನ್ನ ಉಳಿಸಿದ್ರ ಡಿಸಿಎಂ ಡಿ ಕೆ ಶಿವಕುಮಾರ್? ಈ ಪ್ರಶ್ನೆ ಇದೆ. ಮನೇಲಿ ಕೂತ್ಕೊಂಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದಾಳವನ್ನ ಉಳಿಸಿದ್ರ ಅಂತ. ನೋ ಡೌಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅಲ್ಲ ಗೆಳೆಯಂಗಿಲ್ಲ. ಪಕ್ಷವನ್ನ ಸಂಘಟಿಸಿ ಎಲ್ಲರನ್ನೂ ಕೂಡ ಗುಡ್ಡೆ ಹಾಕೊಂಡು ಪಕ್ಷ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ಸಹಜವಾಗಿ ಅಧಿಕಾರದ ಆಸೆ ಅನ್ನುವಂಥದ್ದಿರುತ್ತೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಉಳಿಸ್ತಾ ಇರುವಂತ ದಾಳಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಬಗ್ಗುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಒಪ್ಕೊಳ್ಳುತ್ತೆ, ಅಥವಾ ಯಾರು ಇಲ್ಲಿ ಕನ್ವಿನ್ಸ್ ಆಗ್ತಾರೆ, ಇದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇನ್ನು ಡಿ ಕೆ ಸುರೇಶ್ ಅವರು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿ ಕೊಟ್ಟರಲ್ಲ ಸ್ಟೇಟ್ಮೆಂಟ್, ಸಿಎಂ ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅಂತ. ಹಾಗಾದ್ರೆ ಏನ್ ಮಾತನಾಡಿದ್ರು ಡಿ ಕೆ ಸುರೇಶ್ ನೋಡ. ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲಿ ಏನೋ ತಪ್ಪೇನಿದೆ? ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಅಲ್ಲ, ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂತ ಸಹಕಾರವನ್ನ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ. ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಡಿ ಕೆ ಶಿವಕುಮಾರ್ ಅವರ ಶ್ರಮ ಪ್ರತಿಫಲ ಯಾವಾಗ ಸಿಗ್ಬೋದು? ಒಂದಲ್ಲ ಒಂದಿನ ಸಿಗುತ್ತೆ, ಕಾದ್ ನೋಡ್ಬೇಕು. ನನಗ್ ಗೊತ್ತಿಲ್ಲ. ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು, ನಂಬಿಕೆ ಮೇಲೆ ನಾವಿರೋದು. ಡಿ ಕೆ ಶಿವಕುಮಾರ್ ಅವರ ಬಣದ ಡಿಮ್ಯಾಂಡ್ ಆದ್ರೂ ಏನು ಅನ್ನುವಂಥದ್ದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಕಾಸ್ ಈಗ ದೆಹಲಿಗೆ ಹೋಗಿರುವಂತ ಒಂದು ಬಣ, ನಾಳೆ ಇನ್ನೊಂದು ಟೀಮ್ ಹೋಗುತ್ತೆ, ಅದಾದ್ಮೇಲೆ ಇನ್ನೊಂದು ಟೀಮ್ ಹೋಗುವಂತ ಚಾನ್ಸಸ್ ಇರುವಂತದ್ದು. ಈ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕನಿಗೆ ಸಿಎಂ ಸ್ಥಾನ ಸಿಗಬೇಕು ಅನ್ನುವಂಥದ್ದು ಪ್ರಮುಖವಾಗಿ. ಕಾಂಗ್ರೆಸ್ನಿಂದ ಎಸ್.ಎಂ. ಕೃಷ್ಣ ನಂತರ ಸಿಎಂ ಸ್ಥಾನ ಸಿಕ್ಕಿಲ್ಲ ಒಕ್ಕಲಿಗ ಬಣಕ್ಕೆ ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಎದುರಿಸಬೇಕಾಗಿದೆ ಅನ್ನುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಹೊರಟಿದ್ದಾರೆ. ಬಿಕಾಸ್ ಈ ಬಾರಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ಗೆ ಒಕ್ಕಲಿಗ ವೋಟ್ಗಳು ಹೋಗಿಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ನಚ್ಕೊಂಡು ಕಾಂಗ್ರೆಸ್ಗೆ ವೋಟನ್ನು ಹಾಕಲಾಗಿದೆ. ಅವ್ರಿಗೂ ಒಮ್ಮೆ ಅವಕಾಶವನ್ನ ಮಾಡ್ಕೊಳ್ಳೋಣ ಅಂತ. ಸೊ ಅದನ್ನ ಯಾವುದೇ ಕಾರಣಕ್ಕೂ ಒಕ್ಕಲಿಗ ಒಂದು ಭರವಸೆ ಇಟ್ಕೊಂಡು ಏನು ವೋಟ್ ಹಾಕಿದ್ರಲ್ಲ, ಅದನ್ನ ಮಾತ್ರ ನಿರೀಕ್ಷೆಯನ್ನ ಸುಳ್ಳು ಮಾಡಬೇಡಿ ಅಂತ ಇವರ ಪ್ರಮುಖ ಬೇಡಿಕೆ ಇರುವಂಥದ್ದು. ಒಕ್ಕಲಿಗ ಪ್ರಾಬಲ್ಯ ಪ್ರದೇಶದಲ್ಲಿ ಡಿಕೆಶಿ ನಾಯಕತ್ವ ಅತ್ಯಗತ್ಯವಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ಡಿಕೆಶಿನೇ ಇಲ್ಲಿ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು. ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಬಾರಿ ಒಕ್ಕಲಿಗ ಸಮುದಾಯ ಸಪೋರ್ಟ್ ಅನ್ನ ಮಾಡಿದೆ. ಆ ನಿರೀಕ್ಷೆಯನ್ನ ಹುಸಿ ಮಾಡಬೇಡಿ ಅಂತ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಒಕ್ಕಲಿಗ ಮತಗಳು ಬಂದಿದ್ದಾವೆ. ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ದಿದ್ರೆ ಒಕ್ಕಲಿಗರು ಮತ್ತೆ ಜೆಡಿಎಸ್ ಕಡೆ ವಾಲಲಿದ್ದಾರೆ. ಇದು ಬಿಜೆಪಿ ಜೆಡಿಎಸ್ಗೆ ಪ್ಲಸ್ ಆಗಲಿದೆ ಮುಂದಿನ ಎಲೆಕ್ಷನ್ ಸಂದರ್ಭದಲ್ಲಿ. ಸೊ ಹೀಗಾಗಿ ಆ ರೀತಿಯಾಗಿ ಆಗಬಾರ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು. ಮತ್ತೊಂದ್ ಕಡೆ ಅವರು ಪಕ್ಷವನ್ನ ಸಂಘಟಿಸಿದ್ದಾರೆ. ಸೊ ಹೀಗಾಗಿ ಅವರಿಗೆ ನ್ಯಾಯಯುತವಾಗಿ ಏನು ಅವರಿಗೆ ನ್ಯಾಯ ಸಿಗಬೇಕಾಗಿದೆ ಆ ಕೆಲಸವನ್ನ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಾಯವನ್ನ ಮಾಡಲಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡೋಣ. ನಾನು ಭಾನುವಾರ ಹೋಗ್ತೀನಿ ಸರ್. ಭಾನುವಾರ ಹೋಗ್ತಾ ಇದ್ದೀರಾ ಸರ್? ಹ್ಞೂ ಸರ್. ಅಂದ್ರೆ ನೀವ್ ಒಬ್ಬರೇ ಹೋಗ್ತಾ ಇದ್ದೀರಾ ಸರ್? ಯಾವ್ದಾರ ತಂಡ ಏನಾರು? ಸರ್ ನಾನು ಕೆಲವು MLA ನಮ್ಮ ಮದ್ದೂರು, ಮಂಡ್ಯ. ಹಾ ಸರ್. ನಮ್ಮ ಬಾಲಣ್ಣವ್ರಿಗೂ ಅವರು ಬರ್ತಾರೆ. MLA 7-8 ಜನ ಹೋಗ್ಬೇಕು ಅಂತ ತೀರ್ಮಾನ ತಗೊಳ್ತಾ ಇದೀವಿ ಸರ್. ಹೋಗ್ತೀವಿ. ಅಂದ್ರೆ ನೇರವಾಗಿ ಯಾರನ್ನ ಭೇಟಿ ಮಾಡ್ತಾ ಇದೀವಿ ಸರ್ ಅಲ್ಲಿ? ಅದು ಯಾರ್ದಾರು ಅಪಾಯಿಂಟ್ಮೆಂಟ್ ಕೇಳಿದಿರಾ ಸರ್? ಯಾರ್ದು ಅಪಾಯಿಂಟ್ಮೆಂಟ್ ಕೇಳಿಲ್ಲ ಸರ್. ಹಾ ಸರ್.
ಖರ್ಗೆ ಸಾಹೇಬ್ರಿಂದ ಹಿಡಿದು ಮೇಡಮ್ ಇಂದ ಹಿಡಿದು ಪ್ರಿಯಾಂಕಾ ಮೇಡಮ್ ಇಂದ ಹಿಡಿದು ಹಾ. ಯಾರು ಸಿಗ್ತಾರೆ ಅವ್ರ ಪರವಾಗಿ ಹೋಗಿ ಮಾತಾಡ್ತೀವಿ. ಅಂದ್ರೆ ನೇರವಾಗಿ ನಿಮ್ಮ ಡಿಮ್ಯಾಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ಥಾನ ಕೊಡಬೇಕು ಅಂತನಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ಥಾನ ಕೊಡಬೇಕು ಅಂತ ನಿಮ್ ಡಿಮ್ಯಾಂಡ್? ಹೌದು ಸರ್, ಇನ್ನೇನ್ ಮನವಿ ಮಾಡ್ತಾ ಇದೀವಿ ನಾವು, ಅವ್ರಿಗೆ ಒಂದು ಅವಕಾಶ ಸಿಕ್ಬೇಕು ಅಂತ ಹೇಳಿ ಹಾ ಸರ್, ಮನವಿ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ ಸರ್, ಬೇರೆ ಇನ್ನೇನಿಲ್ಲ. ಭಾನುವಾರ ಹೋಗ್ತಾ ಇದೀರಾ ಸರ್? ಭಾನುವಾರ 4:04 ಫ್ಲೈಟ್ ಇರ್ಬೇಕು ಸರ್, ಸಾಯಂಕಾಲ 4:15. ಹೂನಣ್ಣ.